ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬಳಿದ್ದೀನಿ. ಆ ಮೆಟ್ರೋಯಿಂದ 2.5 ಕಿಲೋಮೀಟರ್ ದೂರದಲ್ಲಿ, ಅದು BBMP ಲಿಮಿಟಲ್ಲಿ ಈ ಖಾತಾನೊಂದಿರುವ ಐಷಾರಾಮಿ 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲವು, ಅಷ್ಟರ ಮಟ್ಟಿಗೆ ಫಿನಿಶಿಂಗ್ ಇದೆ ಕಣ್ರಿ. ಕ್ವಾಲಿಟಿ ಸೂಪರ್ ಆಗಿದೆ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಸಖತ್ತಾಗಿದೆ ಗುರು. ನೋಡ್ರಿ, ಅಬ್ಬಬ್ಬಬ್ಬ ಏನಿದೆ ಕಣ್ರಿ. ಮಾಡ್ರನ್ನಾಗೆ ಒಂದು ಮನೆ ಹೇಗಿರಬೇಕೋ ಆ ರೀತಿಯಲ್ಲಿದೆ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ವಿಸಿಟ್ ಮಾಡಿ ಇದೇ ಮಾತು ಹೇಳ್ತೀರಾ, ನೀನು ಹೇಳಿದ್ದು ನಿಜ ಗೌಡ ಅಂತ. Dimension 20x40, in square feet 800 square feet. Site facing west, main doors facing north. ಖಾತಾ BBMP ಈ ಖಾತಾ ವಾಟರ್ ಕಾವೇರಿ ಮತ್ತು CMC. ಟೋಟಲ್ ಫ್ಲೋರ್ G+2. ಇದು ಕಾರ್ ಪಾರ್ಕಿಂಗ್. ಆರಾಮಾಗೆ ಒಂದು ಕಾರನ್ನ ಪಾರ್ಕ್ ಮಾಡಿ ಒಂದು 3 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. ಸೆಟ್ ಬ್ಯಾಕ್ ಹೋಗ್ಲಿಕ್ಕೆ ಅಲ್ಲೂ ಒಂದು ಗೇಟ್ ಇಟ್ಟಿದ್ದಾರೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಓಹೋ, ಪಾರ್ಕಿಂಗ್ ಏರಿಯಾದಲ್ಲೂ POP ಇದೆ ನೋಡಿ. ಮತ್ತೊಮ್ಮೆ ಈ ಸೈಡಿಂದ ಪಾರ್ಕಿಂಗ್ ಏರಿಯಾನ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಇದು ಮೀಟರ್ ಬಾಕ್ಸು. ವಾಲ್ಗೆಲ್ಲ ಹೈ ಗ್ಲಾಸಿ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋದು 2x4 ನೋಡಿರಿ. ಆ ವಿಂಡೋಗೆಲ್ಲ ಪಟ್ಟಿ ಕೊಟ್ಟಿದ್ದಾರೆ, ಗ್ರಾನೈಟ್ ಪಟ್ಟಿ. ಈ ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ. ಆ 1 BHK ಹೌಸ್ಗೂ ಸೇಫ್ಟಿ ಗ್ರಿಲ್ ಗೇಟ್ ಇದೆ ನೋಡ್ರಿ. ಬಾಡಿಗೆ ಬರೋರು ಅದೃಷ್ಟವಂತರೇ. ಈ ಮನೆಗೆ ಫುಲ್ ಸೇಫ್ಟಿ ಇದೆ ನೋಡಿ. ರೈಟ್ ಸೈಡ್ ಅಬ್ಸರ್ವ್ ಮಾಡಿದ್ರೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇದು ಸಂಪು ದೇವ್ರ ಮೂಲೆಯಲ್ಲಿದೆ. 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪಿದು. ವಾವ್, ನೋಡಿ CMC ನೀರು ಬರ್ತಾ ಇದೆ ನೋಡಿ. ವಾಟರ್ಗೆ ಪ್ರಾಬ್ಲಮ್ ಇಲ್ಲ. CMC ನೀರು. ಈ ಸೈಡ್ ಇರೋದು ಪೈಪು ಕಾವೇರಿ ನೀರು ಬರ್ತಾ ಇದೆಯಾ? ಎಸ್, ಕನೆಕ್ಷನ್ ಕೊಟ್ಟಿದ್ದಾರೆ. ಕಾವೇರಿ ನೀರು ಬರ್ತಾ ಇದೆ. ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. ಆ ಮನೆಯವರು 1.5 ಅಡಿ, ಇವರು 1.5 ಅಡಿ ಬಿಟ್ಟಿದ್ದಾರೆ. 3 ಅಡಿ ಸೆಟ್ ಬ್ಯಾಕ್ ಇದೆ. ಇದು ಪ್ಯಾಸೇಜ್. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್. ಮೈನ್ ಡೋರ್ ಇದು ಫೇಸಿಂಗ್ ನಾರ್ತ್. ಫ್ರೇಮ್ ಡೋರ್ 2 ಪಿಟ್ ಸಾಲ್ವಿಡ್ ಹೊನ್ನೆ ಮರ. ಶೋಯಿಂಗ್ ಯು 1 BHK ಹೌಸ್ ಹಾಲ್. ಇದರಲ್ಲೂ POP ಇದೆ, ವಾಲ್ಪೇಪರ್ ಇದೆ, TV ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್. ದೊಡ್ಡ TVನೇ ಫಿಟ್ ಮಾಡ್ಕೋಬೋದು ಬಾಡಿಗೆಯವರು. ಬಾಡಿಗೆ ಹೋಗುತ್ತಾ? ಭಾಳ ಡಿಮ್ಯಾಂಡ್ ಇದೆ ಬಾಡಿಗೆಗೆ. ಎಷ್ಟು? 7,000, 6,000 to 7,000 ಇದೆ. ಇದು ಅಡಿಗೆ ಮನೆ. ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರೆ. ಸುತ್ತು ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಕೆಳಗಡೆ ಕಿಚನ್ ಡ್ರಾಸ್ ಎಲ್ಲ ತೋರಿಸ್ತೀನಿ ನೋಡಿ. ಗ್ಯಾಸ್ ಪಾಯಿಂಟ್, ಅದು ಗ್ಯಾಸ್ ಪೈಪ್ ಪಾಯಿಂಟಲ್ಲಿ ಹೈಫೈ ಸ್ವಿಚಸ್ ಫಿಟ್ ಮಾಡಿದ್ದಾರೆ. ಸಿಂಕ್ ದೊಡ್ಡದಾಗೆ ಇದೆ, ಸೂಪರ್. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. POPನೂ ಮಸ್ತಾಗಿದೆ ಕಣ್ರಿ. ಹಾಲು ದೊಡ್ಡದಾಗಿದೆ. ಈ ಥರ ಸ್ಪೇಷಿಯಸ್ ಆಗಿದ್ದರೆ 1 BHK ಹೌಸು ಯಾಕ್ರಿ ಬಾಡಿಗೆ ಹೋಗಲ್ಲ? ಇನ್ನೂ 1,000 ಜಾಸ್ತಿ ಕೊಟ್ಟು ಬರ್ತಾರೆ. ಇದು ಪೂಜಾ ರೂಮ್ ನೋಡಿ. 1 BHK ಹೌಸಲ್ಲೂ ಪೂಜಾ ರೂಮ್ ಕೊಟ್ಟಿದ್ದಾರೆ. ಅದು ಫ್ರೇಮ್ ಡೋರ್ 2 ಪಿಟ್ ಸಾಲ್ವುಡ್ ಕೊಟ್ಟಿದ್ದಾರೆ. ಅದಕ್ಕೂ ಪಾಲಿಶಿಂಗ್ ಮಾಡಿಸಿದ್ದಾರೆ. ವಾವ್, ಎಕ್ಸಲೆಂಟ್ ಕಣ್ರಿ. ನೋಡಿ, ಪೂಜಾ ರೂಮಲ್ಲೂ ಡ್ರಾಗಳು ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಅಲ್ಲಿ. ಇದು ರೆಫ್ರಿಜರೇಟರ್ ಪ್ರಾವಿಷನ್. ಇದು ಈಗ ಬೆಡ್ರೂಮ್ ನೋಡೋಣ. ಇದು ಬೆಡ್ರೂಮ್ ಡೋರು, ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್. ಇದರಲ್ಲಿ ವಿಂಡೋ ಇದೆ, POP ಮಾಡಿಸಿಲ್ಲ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ ಎಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸುತ್ತು ಎಲ್ ಶೇಪಲ್ಲಿ ಲಾಫ್ಟ್ ಮಾಡಿದ್ದಾರೆ ನೋಡಿ. ಸ್ಲೈಡಿಂಗ್ ಡೋರು. ಡ್ರಾನು ಇದೆ ನೋಡಿ. ಒಂದು ಡ್ರಾ ಕೊಟ್ಟಿದ್ದಾರೆ.
ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲು ನೋಡಿ ದೊಡ್ಡದಾಗಿದೆಯಲ್ಲ, ಎಸ್ ಸ್ಪೇಷಿಯಸ್ ಆಗಿದೆ. ಓಕೆ, ಈಗ ಟಾಯ್ಲೆಟ್ ನೋಡೋಣ. ಸೊ ಒಂದೇ ಕಾಮನ್ ಟಾಯ್ಲೆಟ್ ಇದೆ, ಅಟ್ಯಾಚ್ಡ್ ಇದೆ. ಓಹೋ ಟಾಯ್ಲೆಟು ದೊಡ್ಡದಾಗಿದೆ ಕಣ್ರಿ. ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರೆ, ಹ್ಯಾಂಡ್ ವಾಶ್ ಬೇಷನ್ ಇದೆ, ಶವರ್ ಇದೆ. ಇದು ವೆಸ್ಟರ್ನ್ ಟಾಯ್ಲೆಟ್. ಓಕೆ, ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ನೋಡಿದ್ವಲ್ಲ, ಹೇಗಿದೆ? ಸೂಪರ್ ಆಗಿದೆ. ಇದೇ ಈ ರೇಂಜಿಗೆ ಇದ್ರೆ ಇನ್ನು ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸ್ ಯಾವ ರೇಂಜಲ್ಲಿ ಇರಬೇಕು ಅಲ್ಲ, ಸಖತ್ತಾಗಿದೆ. ಸೊ ಮತ್ತೊಮ್ಮೆ ಈ ಸೈಡಿಂದ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ನೋಡಿ, ನಿಮ್ಮ ಕಾರ್ ನಿಲ್ಲುತ್ತಾ ಇಲ್ವೋ ಚೆಕ್ ಮಾಡಿ. ಆರಾಮಾಗಿ ನಿಲ್ಲುತ್ತೆ ಕಣ್ರಿ. ಒಂದು 2-3 ಬೈಕ್ನು ಪಾರ್ಕ್ ಮಾಡ್ಬೋದು. ಸ್ಟೆಪ್ಸು ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ, ಸ್ಲೋಪ್ ಆಗಿದ್ದಾವೆ. ನೋಡಿ ಇಲ್ಲೆಲ್ಲ ರೈಲಿಂಗ್ಸು SS ರೈಲಿಂಗ್ಸ್ ಕಣ್ರಿ. ವಾವ್, ನೋಡ್ರಿ ರೈಲಿಂಗ್ಸು MS ಅಲ್ಲ SS ಕೊಟ್ಟಿದ್ದಾರೆ. ಭಾಳ ಖರ್ಚಾಗುತ್ತದು. ವಿ ಆರ್ ಇನ್ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ಹೌಸ್ ಇದೆ. ಅದಕ್ಕೆ 2 BHK ಹೌಸ್ಗೆ ಫುಲ್ ಸೇಫ್ಟಿ ಗ್ರಿಲ್ ಗೇಟು ಎಲ್ಲನೂ ಇದೆ ಕಣ್ರಿ. ಫುಲ್ ಬಂದೋಬಸ್ತು. ಇಲ್ಲಿ ನೋಡಿ UPVC ಶೀಟ್ ಹಾಕಿದ್ದಾರೆ. ದೊಡ್ಡ ವಿಂಡೋ ಇದೆ. ಇದು ಐಷಾರಾಮಿ 2 BHK ಹೌಸ್. ಮೈನ್ ಡೋರು, ಫ್ರೇಮು ಡೋರ್, 2 ಟೀಕುಡ್. ಬಾ ಡೋರ್ ಚಿಂದಿ ಇದಂಗಿದೆ. ಕಾರ್ವಿಂಗು ಎಕ್ಸಲೆಂಟ್ ಆಗಿದೆ, ಫಿನಿಶಿಂಗ್ ಮಸ್ತ್ ಆಗಿದೆ. ಶೋಯಿಂಗ್ ಯು ಸ್ಪೇಷಿಯಸ್ ಅಂಡ್ ಬ್ಯೂಟಿಫುಲ್ ಹಾಲ್ ಆಫ್ ದ 2 BHK ಹೌಸ್ ಇದೆ. ಫಸ್ಟ್ ಫ್ಲೋರ್ POP ಇದೆ. ಬಾ POP ಅದ್ದೂರಾಗಿದೆ. ಹಾಲು ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ನೋಡ್ರಿ, ಹಾಲ್ ನೋಡ್ತಾ ಇದ್ರೆ ಎಷ್ಟು ಚಂದ ಇದೆ ನೋಡ್ರಿ. ಬಾ ಎಕ್ಸಲೆಂಟ್. TV ಕ್ಯಾಬಿನೆಟ್ಟು ಮಸ್ತಾಗಿದೆ. TV ಕ್ಯಾಬಿನೆಟ್ಗೂ ನೋಡ್ರಿ ರಾಫ್ಟ್ ಯೂಸ್ ಮಾಡಿದ್ದಾರೆ. ಮತ್ತು TV ಕ್ಯಾಬಿನೆಟ್ ಡ್ರಾಸ್ ಎಲ್ಲ ತೋರಿಸ್ತೀನಿ ನೋಡಿ. ಇಲ್ಲೇ ಬೇಕು ಈ ಡ್ರಾಗಳೆಲ್ಲ. ಭಾಳ ಇಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ನಾನು ಭಾಳ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ದೊಡ್ಡ TVನೇ ಫಿಟ್ ಮಾಡ್ಬೋದು. ಲ್ಯಾಮಿನೇಟ್ ಕಲರು ಸೂಪರ್ ಆಗಿದೆ. ಕಾಂಬಿನೇಷನ್ ಎಕ್ಸಲೆಂಟ್ ಆಗಿದೆ. ವಾವ್, ವಾಲ್ಪೇಪರ್ ನೋಡ್ರಿ, ರಾಯಲ್ ಲುಕ್ ಇರುವಂಥ ವಾಲ್ಪೇಪರ್ ಹಾಕಿದ್ದಾರೆ. ಮಸ್ತಾಗಿದೆ. ಈಗ ಇಟಾಲಿಯನ್ ಮಾಡಲ್ ಕಿಚನ್ ನೋಡಿ ಬನ್ನಿ. ವಾವ್, ಮಾಡಲ್ ಕಿಚನ್ ಎಂಟ್ರೆನ್ಸ್ ನೋಡಿ ಮಸ್ತಾಗಿದೆ ಕಣ್ರಿ. ವಾವ್, ಹ್ಯಾಂಗಿಂಗ್ ಲೈಟ್ಸು, ಆ ಡೈನಿಂಗ್ ಟೇಬಲ್ಲು, ವಾವ್ ಎಕ್ಸಲೆಂಟ್. ಶೋಯಿಂಗ್ ಯು ಇಟಾಲಿಯನ್ ಮಾಡಲ್ ಕಿಚನ್. ಇದರಲ್ಲಿ ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರೆ. ಫುಲ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೆಕ್ಸಿಬಲ್ ಟ್ಯಾಪ್ ಹಾಕಿದ್ದಾರೆ. ಸೊ ಸ್ವಿಚಸ್ ಹೈಫೈ. ಕ್ರಾಕರ್ ಯೂನಿಟು, ಹೈಡ್ರಾಲಿಕ್ ಹಾಕಿದ್ದಾರೆ ಕ್ರಾಕರ್ ಯೂನಿಟ್ಗೆಲ್ಲ ನೋಡಿ. ಅದೆಲ್ಲ ಭಾಳ ಕಾಸ್ಟ್ಲಿ. ಸೊ ಭಾಳ ಚೆನ್ನಾಗಿ ಮಾಡಿದ್ದಾರೆ ಕಣ್ರಿ. ಮನೆ ಮಾತ್ರ ಮಸ್ತಾಗಿದೆ. ನೋಡಿ, ಚೆಕ್ ಮಾಡ್ತಾ ಇದ್ದೀನಿ. ಕಿಚನ್ ಡ್ರಾಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಕಿಚನ್ ಬ್ಯಾಸ್ಕೆಟ್ಸ್, ಸಾಫ್ಟ್ ಕ್ಲೋಸರ್ ಇದೆ ನೋಡಿ. ಎಷ್ಟು ನೀಟಾಗಿ ಹೋಗಿ ಸಾಫ್ಟಾಗಿ ಕೂರುತ್ತೆ. ಎಕ್ಸಲೆಂಟ್. ಕ್ವಾಲಿಟಿ ಮಸ್ತಾಗಿದೆ, ಸೂಪರ್ ಆಗಿದೆ. ಮನೆ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅನ್ನಿಸ್ತದೆ. ಈ ಮಾಡಲ್ ಕಿಚನ್ನು ಸ್ಪೇಷಿಯಸ್ ಆಗಿದೆ, ಭಾಳ ಚೆನ್ನಾಗಿದೆ ನೋಡಿ. ಈವನ್ ಈ ಡೈನಿಂಗ್ ಟೇಬಲ್ ಥರ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಭಾಳ ಇದು ಮಾತ್ರ ಮಸ್ತ್ ಐಡಿಯಾ ನೋಡಿ. ಇಲ್ಲೂ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಪೂಜಾ ರೂಮು. ಫ್ರೇಮು ಡೋರು, 2 ಟೀಕುಡೆ. ಈ ಪೂಜಾ ರೂಮಲ್ಲಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, POP ಮಾಡಿದ್ದಾರೆ. ಆರಾಮಾಗಿ ಒಬ್ರು ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ಇಲ್ಲೂ ಡ್ರಾ ಕೊಟ್ಟಿದ್ದಾರೆ ನೋಡಿ. ಪೂಜಾ ಸಾಮಗ್ರಿಗಳನ್ನು ಸ್ಟೋರ್ ಮಾಡಲಿಕ್ಕೆ ಬೇಕೇ ಬೇಕು ಈ ಡ್ರಾಗಳು. ಒಳ್ಳೆ ಐಡಿಯಾ ಮಾಡಿದ್ದಾರೆ. ಈಗ ಬೆಡ್ರೂಮ್ 1 ನೋಡೋಣ. ಇದು ಕಿಡ್ಸ್ ಬೆಡ್ರೂಮ್ ಆರ್ ಗೆಸ್ಟ್ ಬೆಡ್ರೂಮ್. ಇದರಲ್ಲೂ POP ಇದೆ. ಆಪೋಸಿಟ್ ವಾಲ್ಗೆ ವಾಲ್ಪೇಪರ್ ಇದೆ. 2 ವಿಂಡೋ ಇದ್ದಾವೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಒಂದು 4x6 ಕಾಟ್ ಆಗ್ಬೋದು. ವಾಲ್ಪೇಪರ್ ಮಸ್ತಾಗಿದೆ. ಫ್ಯಾನ್ಸಿ ಲೈಟು ಇದೆ. ವಾರ್ಡ್ರೋಬ್ ಮಾಡಿದ್ದಾರೆ. ಸೂಪರ್ ವಾರ್ಡ್ರೋಬ್. ಕಲರ್ ಲ್ಯಾಮಿನೇಟ್ ಕಲರ್ ಕಾಂಬಿನೇಷನ್ ಮಸ್ತಾಗಿದೆ. ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಆ ಸ್ಲೈಡಿಂಗ್ ಡೋರ್ಗೆ ನೋಡಿ 25 mm ಪ್ಲೈವುಡ್ ಯೂಸ್ ಮಾಡಿದ್ದಾರೆ. ಡ್ರಾಗಳು ಕೊಟ್ಟಿದ್ದಾರೆ. ವೆರಿ ನೈಸ್. ವಾರ್ಡ್ರೋಬ್ ದೊಡ್ಡದಾಗಿದೆ ಕಣ್ರಿ. ಎಕ್ಸಲೆಂಟ್. 2 ಕಡೆ ಡ್ರಾ ಕೊಟ್ಟಿದ್ದಾರೆ. ಎಷ್ಟು ಬಟ್ಟೆ ಆದರೂ ಸ್ಟೋರ್ ಮಾಡ್ಬೋದು.
ಸೊ ಇನ್ನು ಮಕ್ಕಳು ಭಾಳ ಇರ್ತಾವಲ್ಲ, ಇವೆಲ್ಲ ಆರಾಮಾಗಿ ಇಲ್ಲಿ ಸ್ಟೋರ್ ಮಾಡ್ಬೋದು ನೋಡಿ. ಮತ್ತೊಮ್ಮೆ ಈ ಸೈಡಿಂದ ಕಿಚನ್ ಅಬ್ಸರ್ವ್ ಮಾಡಿ. ಅಗೇನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್. ಹಾಲ್ ಎಕ್ಸಲೆಂಟ್ ಆಗಿದೆ ನೋಡಿ. ಜೂಮರು ಒಂದಲ್ಲ 2 ಜೂಮರು ದೊಡ್ಡದಾಗಿದ್ದಾವೆ. ವಾಲ್ ಪೇಪರು ಮಸ್ತಾಗಿದೆ. ಹಾಲು ಸ್ಪೇಷಿಯಸ್ ಆಗಿದೆ. ಗ್ರನೈಟ್ ಕಲ್ಲರು ಮಸ್ತಾಗಿದೆ. ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಇದು ಡೋರು. ಈ ಸೈಡು ಹ್ಯಾಂಡ್ ವಾಶ್ ಬೇಷನ್ನು, ಕಾಮನ್ ಟಾಯ್ಲೆಟ್ ಇದೆ. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಓ, ಮಾಸ್ಟರ್ ಬೆಡ್ರೂಮಲ್ಲಿ POP ಇದೆ, ಫ್ಯಾನ್ಸಿ ಲೈಟ್ ಇದೆ. ಬಾ, ಓ ನೋಡ್ರಿ, ಅದು ವಾಲ್ಪೇಪರ್ ನೋಡ್ರಿ ಏನಿದೆ, ಸೂಪರ್ ಆಗಿದೆ. ಕಿಂಗ್ ಸೈಜ್ ಕಾಟ್ ಇದೆ, ಎಕ್ಸಲೆಂಟ್. ಬಾ 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 ಕಸ್ಟಮೈಸ್ಡ್ ವಾಲ್ಪೇಪರ್. ಅದು ಭಾಳ ಚೆನ್ನಾಗಿ ನೋಡ್ತಾ ಇದ್ರಿ, ಇನ್ನೂ ನೋಡ್ಬೇಕು ಅನಿಸ್ತದೆ. ವಾರ್ಡ್ರೋಬು ಎಕ್ಸಲೆಂಟು ನೋಡ್ರಿ, ಏನು ಶೈನಿಂಗು, ಆ ಲ್ಯಾಮಿನೇಷನ್ನು, ಆ ಕಾಂಬಿನೇಷನ್ನು ಸೂಪರ್ ನೋಡಿ. ಡ್ರಾಸ್ ಎಲ್ಲ ಚೆಕ್ ಮಾಡ್ತಿದ್ದೀನಿ ನೋಡಿ, ಭಾಳ ಚೆನ್ನಾಗಿದೆ ಕಣ್ರಿ. ಮನೆ ಮಾತ್ರ ಸೂಪರ್ ಆಗಿದೆ. ಬೆಡ್ರೂಮ್ ಅಂತೂ ಮಸ್ತಾಗಿದೆ. 2 ಕಡೆ ವಾರ್ಡ್ರೋಬ್ ಇದು ಡ್ರಾ ಕೊಟ್ಟಿದ್ದಾರೆ. ಮಿರ್ರರ್ ಇದೆ, ಸ್ಟ್ಯಾಂಡಿಂಗ್ ಮಿರ್ರರ್ ಇದೆ ನೋಡಿ. ಈ ಸೈಡು ಮೊಬೈಲು ನಮ್ಮ ಪರ್ಸ್ನಲ್ಲೆಲ್ಲ ಇಡ್ಬೋದಲ್ಲ, ಬೆಡ್ ಹತ್ರ ಇಡ್ತೀವಲ್ಲ, ಸೊ ಅದಕ್ಕೆ 2 ಕಡೆನೂ ಕೊಟ್ಟಿದ್ದಾರೆ. ಹಸ್ಬೆಂಡ್ಗೊಂದು, ವೈಫ್ಗೊಂದು. ಒಂದು ಕೊಡಬಾರ್ದು ಅಂತೇಳಿ 2 ಕೊಟ್ಟಿದ್ದಾರೆ. ವಿಂಡೋ, ರೋಡ್ ಸೈಡ್ ವಿಂಡೋ, ಗಾಳಿ ಬೆಳಕು ಸೂಪರಾಗಿರುತ್ತೆ. ನೋಡಿದ್ರಲ್ಲ, ಅಲ್ಲಿ ಸ್ವಿಚ್ ಕೊಟ್ಟಿದ್ದಾರೆ. TV ಸಾರಿ ಪ್ಲಗ್ ಮಾಡ್ಕೋಬೋದಲ್ಲ, ಚಾರ್ಜಿಂಗ್ ಹಾಕ್ಲಿಕ್ಕೆ ಬೇಕೇ ಬೇಕು. ಇದು ಕಾಮನ್ ಟಾಯ್ಲೆಟ್ ಡೋರು, WPC ಡೋರು, ವಾಟರ್ ಪ್ರೂಫ್ ಡೋರ್ಸ್. ಶೋಯಿಂಗ್ ಯು ಅಟ್ಯಾಚ್ಡ್ ಟಾಯ್ಲೆಟ್. ಇದು ಅಟ್ಯಾಚ್ಡ್ ಟಾಯ್ಲೆಟ್ ಕಂಡ್ರೆ ಇದರಲ್ಲೂ ಟಿಲ್ ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ಕಮೋಡು, ವೆಸ್ಟರ್ನ್ ಕಮೋಡು, ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲು ಇದೆ. ಮತ್ತೊಮ್ಮೆ ಈ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಅಗೇನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್. ಮಾಸ್ಟರ್ ಬೆಡ್ರೂಮ್ ಸೈಡಿಂದ ಹಾಲನ್ನು ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ವಿಂಡೋ ದೊಡ್ಡದಾಗಿದೆ, ಸೂಪರ್ ಆಗಿದೆ ಕಣ್ರಿ. ಹಾಲ್ ನೋಡ್ತಾ ಇದ್ರೆ ಮತ್ತೊಮ್ಮೆ ಹೇಳೋ ಕೆಲಸನೇ ಇಲ್ಲ. ನೀವು ಇಂಚು ಅಬ್ಸರ್ವ್ ಮಾಡಿ, ಮೂಲೆನೂ ನೋಡಿ. ಇದು ಹ್ಯಾಂಡ್ ವಾಶ್ ಬೇಷನ್ನು. ನೀರು ಬರ್ತಾ ಇದೀವ? ಎಸ್, ಬರ್ತಾ ಇದ್ದಾವೆ. ಸೆರಾ ಕಂಪ್ನಿದು ಹಾಕಿರೋದು, ಅದು ಬ್ರ್ಯಾಂಡೆಡ್ ಕಣ್ರಿ. ಡೋರು WPC ಡೋರು. ಇದು ಕಾಮನ್ ಟಾಯ್ಲೆಟು. ವಾವ್, ಕಾಮನ್ ಟಾಯ್ಲೆಟ್ ದೊಡ್ಡದಾಗಿದೆ. ಟಿಲ್ ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ವಿಂಡೋ ಇದೆ. ಕಮೋಡು, ವೆಸ್ಟರ್ನ್ ಕಮೋಡು. ಶವರ್ ಇದೆ. ಗೀಜರ್ ಪಾಯಿಂಟ್ ಇದೆ. ಸೋಲಾರ್ ಪಾಯಿಂಟು ಇದೆ. ಮಾಡರ್ನಾಗೆ ಒಂದು ಮನೇಲಿ ಏನೇನು ಇರಬೇಕು ಅದೆಲ್ಲನೂ ಇದೆ ಕಣ್ರಿ ಈ ಮನೆಯಲ್ಲಿ. ನೋಡಿ, ಇಲ್ಲಿ ಸಜ್ಜೆ ಕೊಟ್ಟಿದ್ದಾರೆ. ಏನನ್ನ ನಾವು ಯೂಸ್ ಮಾಡಿದಂಥವೆಲ್ಲ ಅಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲು ನೋಡ್ತಾ ಇದ್ರೆ ಪದೇ ಪದೇ ನೋಡ್ಬೇಕು ಅನ್ನಿಸ್ತದಲ್ಲ? ಎಸ್, ನನಗೂ ಹಾಗೆ ಅನ್ನಿಸ್ತದೆ. ಓಕೆ, ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ಹೌಸ್ ನೋಡಿದ್ವಿ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಸ್ಟೆಪ್ಸ್ ನೋಡಿ, ಸ್ಲೋಪ್ ಆಗಿದ್ದಾವೆ. ಸ್ಟೆಪ್ಸು ಮಸ್ತಾಗಿದ್ದಾವೆ ಕಣ್ರಿ. ಇಲ್ಲೊಂದು SS ರಾಡ್ ಕೊಟ್ಟಿದ್ದಾರೆ ನೋಡಿ. ಟಿಲ್ ರೂಫ್ ವರೆಗೂ ಫುಲ್ ಟಾಪ್ವರೆಗೂ SS ರೈಲಿಂಗ್ ಇದೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲೂ 2 BHK ಹೌಸ್ ಇದೆ. ಆ 2 BHK ಹೌಸ್ಗೂ ಫುಲ್ ಸೇಫ್ಟಿ ಗ್ರಿಲ್ ಗೇಟು ಎಲ್ಲನೂ ಇದೆ ಕಣ್ರಿ. ಸೆಕ್ಯೂರಿಟಿ, ಫುಲ್ ಸೆಕ್ಯೂರಿಟಿ ನೋಡಿ. ಇಲ್ಲೂ WPC UPVC ಶೀಟ್ ಹಾಕಿದ್ದಾರೆ ಅಲ್ಲಿ POPಗೆ. ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್. ಮೇನ್ ಡೋರು ಫೇಸಿಂಗ್ ನಾರ್ದು, ಫ್ರೇಮೋ ಡೋರ್ 2, ಪಿಟ್ಸಾಲ್ವುಡ್, ಹೊನ್ನೆ ಮರ ಪಾಲಿಶಿಂಗ್ ಮಾಡಿಸಿದ್ರೆ ಮಸ್ತಾಗಿದೆ. ಶೋಯಿಂಗ್ ಯು ಬ್ಯೂಟಿಫುಲ್ ಹಾಲು. ಈ ಹಾಲು ಮಸ್ತಾಗಿದೆ ಕಣ್ರಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. POP ಇದೆ, ಜೂಮರ್ಗಳು ಹಾಕಿದ್ದಾರೆ, ವಾಲ್ಪೇಪರ್ ಇದೆ, TV ಕ್ಯಾಬಿನೆಟ್ ಇದೆ. ಎಕ್ಸಲೆಂಟ್ TV ಕ್ಯಾಬಿನೆಟ್. ಡ್ರಾಸ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ ಫ್ಲೋರಲ್ಲಿ ನೀವು ನೋಡಿದ್ರಲ್ಲ, ಆ್ಯಸ್ ಇಟ್ ಈಸ್ ಇದೆ ಕಣ್ರಿ. ಏನೇನು ಚೇಂಜ್ ಇಲ್ಲ, ಸೇಮ್ ಡಿಟೋ. ಏನೋ ಒಂದು ಸ್ವಲ್ಪ ವಾಲ್ಪೇಪರ್ ಕಲರ್ಸ್ ಚೇಂಜ್ ಇದೆ ಅಷ್ಟೇ. ವಾರ್ಡ್ರೋಬ್ಸು, ಬೆಡ್ರೂಮ್ಸು, ಸೈಜು ಪ್ರತಿ ಒಂದು ಸೇಮ್ ಟು ಸೇಮ್. ಅಲ್ಲಿ ಕಾಟಿದೆ, ಇಲ್ಲಿ ಕಾಟಿಲ್ಲ ಈ ಮಾಸ್ಟರ್ ಬೆಡ್ರೂಮಲ್ಲಿ ಅಷ್ಟೇ. ಇನ್ನೇನು ಚೇಂಜ್ ಇಲ್ಲ ಕಣ್ರಿ. ನೋಡಿದ್ರಲ್ಲ, ಫ್ಲೋರಿಂಗ್ ಎಲ್ಲ ಗ್ರಾನೈಟು, ಸೇಮ್ ವಾಲ್ಪೇಪರ್ ಇದೆ. ಇಲ್ಲಿ ಪಕ್ಷಿ ಇದೆ, ಫ್ಯಾನ್ಸಿ ಲೈಟು. ವಾಲ್ಪೇಪರು ಮಸ್ತಾಗಿದೆ ನೋಡಿ. ಮತ್ತೊಮ್ಮೆ ಈ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ ನೋಡಿ. ವಾರ್ಡ್ರೋಬ್ ಲ್ಯಾಮಿನೇಟ್ ಕಲರ್ ಕಾಂಬಿನೇಷನ್ನು ಮಸ್ತಾಗಿದೆ ನೋಡಿ. ಇನ್ಸೈಡ್ ಚೆಕ್ ಮಾಡ್ತಿದ್ದೇನೆ. ಡ್ರಾಗಳು ಓಪನ್ ಮಾಡಿ
ಪ್ರತಿಯೊಂದು ತೋರಿಸ್ತೀವಿ. ಪ್ರತಿಯೊಂದು ಅಬ್ಸರ್ವ್ ಮಾಡಿರಿ. ಮನೆ ತೊಗೊಳೋರು ಪ್ರತಿಯೊಂದು ಅಬ್ಸರ್ವ್ ಮಾಡ್ಬೇಕು. ನೀವು ಏನು ಬಿಡೋಕೆ ಹೋಗ್ಬಿಡಿ, ಎಲ್ಲನೂ ತೋರಿಸ್ತೀವಿ. ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೋರಿಸ್ತೀನಿ. ನೀವು ನೋಡ್ತಾ ಹೋಗಿ, ಅದೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ನಿಮಗೆ ಇಷ್ಟ ಆಯಿತು ಅಂದ್ರೇ ತೊಗೊಳ್ಳಿ. ಇದು ಅಟ್ಯಾಚ್ಡ್ ಟಾಯ್ಲೆಟು ನೋಡಿ. ಈ ವಾಲ್ಗೆ ಹಾಕಿರೋ ಟೈಲ್ಸ್ ಕಾಂಬಿನೇಷನ್ ಮಸ್ತಾಗಿದೆ ಕಣ್ರಿ. ವಿಂಡೋನು ಇದೆ, ಎಕ್ಸಾಸ್ಟ್ ಫ್ಯಾನ್, ಹೋಲ್ ಇದೆ, ಕಮೋಡು ವೆಸ್ಟರ್ನ್ ಕಮೋಡು, ಹೈ ಗ್ಲಾಸಿ ಟೈಲ್ಸ್ ಹಾಕಿರೋದು ಚೆನ್ನಾಗಿದೆ, ಸೂಪರ್. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ನೋಡಿ, ಈ ಹಾಲು ಫಸ್ಟ್ ಫ್ಲೋರ್ ಹಾಲ್ಗೇನು ಕಮ್ಮಿ ಇಲ್ಲ. ಇದು ಸೂಪರ್ ಆಗಿದೆ, ಅಂದವಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಇದು ಹ್ಯಾಂಡ್ ವಾಶ್ ಬೇಷನ್ನು. ಇದು ಕಾಮನ್ ಟಾಯ್ಲೆಟು. ಈ ಕಾಮನ್ ಟಾಯ್ಲೆಟಲ್ಲೂ ಟಿಲ್ ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡು. ಇಲ್ಲೂ ಸಜ್ಜೆ ಇದೆ ನೋಡಿ. ಹಾಲಬ್ಬ ನೋಡ್ತಾ ಇದ್ರಿ, ನೋಡ್ತಾ ಇರ್ಬೇಕು ಅನಿಸೋದು ಕಣ್ರಿ. ಆ ಫ್ಯಾನ್ಸಿ ಲೈಟ್ಗಳು ಭಾಳ ಚೆನ್ನಾಗಿದೆ ಕಣ್ರಿ. ಫ್ಯಾನು ಮಸ್ತಾಗಿದೆ, ಭಾಳ ಕಾಸ್ಟ್ಲಿ ಫ್ಯಾನ್ ಹಾಕಿದ್ದಾರೆ. ಫಸ್ಟ್ ಫ್ಲೋರ್ಗೆ 6,500 ರೂಪಾಯಿ ಫ್ಯಾನ್ ಹಾಕಿರೋದು. ಇದಕ್ಕೆ 3,500 ರೂಪಾಯಿ, 4,000 ರೂಪಾಯಿ ಫ್ಯಾನ್. ಇದು ಇಟಾಲಿಯನ್ ಮಾಡಲ್ ಕಿಚನ್ನು. ವಿಂಡೋ ಇದೆ, ಫ್ಯಾನ್ಸಿ ಲೈಟು ಮಸ್ತಾಗಿದ್ದಾವೆ. ಹಾಲು ಸ್ಪೇಷಿಯಸ್ ಇದೆ, ಕಿಚನ್ನು ಸ್ಪೇಷಿಯಸ್ ಆಗಿದೆ. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತೀವಿ ನೋಡಿ. ಪ್ರತಿಯೊಂದು ಅಬ್ಸರ್ವ್ ಮಾಡಿ, ಎಸ್ಪೆಷಲಿ ಹೆಣ್ಮಕ್ಳು. ಸೊ ಕಿಚನ್ ಚೆನ್ನಾಗಿರಬೇಕು, ಸ್ಪೇಷಿಯಸ್ ಆಗಿರಬೇಕು, ಬ್ಯಾಸ್ಕೆಟ್ಸು ಭಾಳ ಚೆನ್ನಾಗಿರಬೇಕು. ಅವೆಲ್ಲನೂ ಚೆಕ್ ಮಾಡ್ತೀರಲ್ಲ, ನಿಮಗೋಸ್ಕರ ಚೆಕ್ ಮಾಡ್ತಿದ್ದೀನಿ. ನೀವು ನೀಟಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿ. ಗ್ಯಾಸ್ ಸಿಲಿಂಡರ್ ಪೈಪ್ ಅಲ್ಲಿದೆ. ಸೊ ಆರಾಮಾಗಿ ನೀವು ಅಲ್ಲಿ ಗ್ಯಾಸ್ ಎಲ್ಲ ಅಲ್ಲಿ ಇಡ್ಬೋದು ಅಡುಗೆ ಮಾಡೋಕ್ಕೆ. ಅಂದರೆ ಅಗ್ನಿಮೂಲೆಯಲ್ಲಿ ವಾಸ್ತು ಪ್ರಕಾರ ಕರೆಕ್ಟಾಗಿ ನೀವು ಇಡ್ಬೋದು. ಫ್ಯಾನ್ಸ್ ಲೈಟು ಮಸ್ತು ನೋಡಿ. ಇಲ್ಲೂ ಕಿಚನ್ ಅಲ್ಲಿ ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಸ್ಲ್ಯಾಬ್ ಸೂಪರಾಗಿದೆ ಕಣ್ರಿ. ಇದು ಪೂಜಾ ರೂಮು. ಫ್ರೇಮ್ ಡೋರು ಪಿಟ್ಸಾಲ್ ವುಡ್, ಹೊನ್ನೆ ಮರ. ಇನ್ಸೈಡು POP ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಸೇಮ್ ಇಲ್ಲೂ ಇನ್ಸೈಡ್ ಬ್ಯಾಸ್ಕೆಟ್ಸ್, ಕಿಚನ್ ಡ್ರಾ, ಇದು ಪೂಜಾ ರೂಮಲ್ಲೂ ಡ್ರಾಗಳು ಕೊಟ್ಟಿದ್ದಾರೆ. ಈ ರೀತಿ ಕೊಡೋದು ಭಾಳ ಒಳ್ಳೆಯದು, ಇರಲೇಬೇಕು. ಇದು ಕಿಡ್ಸ್ ಬೆಡ್ರೂಮ್ ಆರ್ ಗೆಸ್ಟ್ ಬೆಡ್ರೂಮ್ ಆರ್ ಪೇರೆಂಟ್ಸ್ ಬೆಡ್ರೂಮ್, ಯುವರ್ ವಿಶ್. ನಾವೇನಾದರೂ ಅಂದ್ಕೋಬೋದು. ನಮ್ಮ ಮನೇಲಿ ಕಿಡ್ಸ್ ಇದ್ದರೆ ಕಿಡ್ಸ್ ಬೆಡ್ರೂಮ್ ಆಗುತ್ತೆ, ಪೇರೆಂಟ್ಸ್ ಇದ್ದರೆ ಪೇರೆಂಟ್ಸ್ ಬೆಡ್ರೂಮ್, ಇಲ್ಲ ಯಾರೂ ಇಲ್ಲ ಅಂದರೆ ಗೆಸ್ಟ್ ಬೆಡ್ರೂಮ್ ಆಗುತ್ತೆ. ಸೇಮ್ ಫಸ್ಟ್ ಫ್ಲೋರ್ ನೋಡಿದ್ರಲ್ಲ ಡಿಟೋ ಇದೆ, ಏನೇನು ಚೇಂಜಸ್ ಇಲ್ಲ ಕಣ್ರಿ. ವಾಲ್ಪೇಪರ್ ಒಂಚೂರು ಕಲರ್ ಚೇಂಜ್ ಇದೆ. ಇದು ವಾಲ್ಪೇಪರ್ ಸೂಪರ್ ಆಗಿದೆ. ವಾರ್ಡ್ರೋಬ್ ಕಾಂಬಿನೇಷನ್ನು, ಕಲರ್ಸು ಎಲ್ಲ ಡಿಟೋ, ನೋ ಚೇಂಜ್ ಅಟ್ ಆಲ್. ಸ್ನೇಹಿತರೆ, ಒಂದು ಕೆಲಸ ಮಾಡಿ, ನೀವು ನೋಡ್ತಾ ಹೋಗಿ. ಯಾಕಂದರೆ ಆ್ಯಸ್ಟೇಜ್ ಇದೆಯಲ್ಲ, ಆದರೂ ಅಬ್ಸರ್ವ್ ಮಾಡಿ. ನೀವು ನೋಡ್ತಾ ಹೋಗಿ. ನಿಮ್ಗೆ ಹೈಲೈಟ್ಸು, ಲೊಕೇಶನು, ಪ್ರೈಸ್ ಹೇಳ್ತೀನಿ. ಹೈಲೈಟ್ಸು: ನಾಗಸಂದ್ರ ಮೆಟ್ರೋ ಸ್ಟೇಷನು 2.5 ಕಿಲೋಮೀಟ್ರು, ಮಂಜುನಾಥ ನಗರ ಮೆಟ್ರೋ ಸ್ಟೇಷನು 2.25 ಕಿಲೋಮೀಟ್ರು, ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನು 2.5 ಕಿಲೋಮೀಟ್ರು. ಅದೆಲ್ಲಿ ಬರುತ್ತೆ? ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಗೊತ್ತಾ? ಗೊತ್ತು. ಅಲ್ಲೊಂದು ಮೆಟ್ರೋ ಇದೆ ಗೊತ್ತಾ? ಗೊತ್ತು, ನೋಡಿದ್ದೀವಿ. ಆ ಮೆಟ್ರೋನೇ ಚಿಕ್ಕಬಿದ್ರಕಲ್ಲು ಮೆಟ್ರೋ. ಓಕೆ. ಅಲ್ಲಿಗೆ 2.5 ಕಿಲೋಮೀಟ್ರು. BMTC ಬಸ್ ಸ್ಟಾಪ್ 300 ಮೀಟ್ರು. ಕ್ರೈಸ್ಟ್ ಯೂನಿವರ್ಸಿಟಿ ಅದು 8 ಮೈಲ್ ಹತ್ರ ಬರುತ್ತಾ? ಆ ಕ್ರೈಸ್ಟ್ ಯೂನಿವರ್ಸಿಟಿನೇ. ಅಲ್ಲಿಗೆ ಜಸ್ಟ್ 1 ಕಿಲೋಮೀಟ್ರ್, ಇಲ್ಲ 1.5 ಕಿಲೋಮೀಟ್ರ್. 8 ಮೈಲು 3 ಕಿಲೋಮೀಟರ್ಸು. ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ 3.5 ಕಿಲೋಮೀಟರ್ಸು. ನಾರಾಯಣ ಸ್ಕೂಲ್ ಜಸ್ಟ್ 1 ಕಿಲೋಮೀಟರ್. ರಾಕ್ಲೈನ್ ಸ್ಟುಡಿಯೋ ಜಸ್ಟ್ 1 ಕಿಲೋಮೀಟರ್. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದಾವೆ ಕಣ್ರಿ. ಖುದ್ದಾಗಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಪ್ರೈಸ್ 1,18,00,000. ಲೊಕೇಶನ್ ದೊಡ್ಡಬಿದ್ರಕಲ್ಲು, ನಿಯರ್ ಬೈ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅಂಡ್ 8th ಮೈಲ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗಳೂರು. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ವೀಡಿಯೋಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.